ಮಾಯಾ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇವತ್ತಿನ ಕವನ ವಾಚನದಲ್ಲಿ ಇವತ್ತಿನ ಕವನ ಮಿಥಿಲೆ ಅಂತ ಹೇಳ್ತೇನೆ. ರಚನೆ ಸೂರಂ ಹೆಗ್ಗೊಂಡಿ. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಬೇಕು. ಅಲ್ಲಿ ಎಲ್ಲಾದರೂ ಮರದ ನೆರಳಿಗೆ ಕುಳಿತು ರಾಮಭದ್ರನ ಮಹಿಮೆ ಹಾಡಬೇಕು. ಅಲ್ಲಿಹವು ಎತ್ತರದ ಮನೆಗಳು, ಮಂದಿರವು, ಅಲ್ಲಿ ಬೇಕಾದಷ್ಟು ತುಳಸಿ ಹೂವು. ಹೆಜ್ಜೆ ಹೆಜ್ಜೆಗೆ ಅಲ್ಲಿ ಸಂಪಿಗೆಯ ಮರಗಳಿವೆ, ಗಿಳಿಗಳಿವೆ, ಇಲ್ಲ ಪಂಜರದ ನೋವು. ಅಲ್ಲಿ ಪುಷ್ಕರಣಿಗಳ ತುಂಬ ತಾವರೈಹವು, ಅಲ್ಲಿ ಬೀಸುವ ಗಾಳಿ ಚೈತ್ರ ಗಂಧ. ಅಲ್ಲಿ ಆರುವ ಹಂಸ ಮೈಥಿಲಿಯ ಕನಸಿನೊಲು ಬೆಡಗಿನಲ್ಲಿ ಗರಿಯೊಡೆದ ಹಿಗ್ಗಿನಿಂದ. ಅಲ್ಲಿ ವಿಶ್ವಾಮಿತ್ರ ಕುಳಿತಂತಹ ಕಲ್ಲು ಇದೆ, ರಾಮಭದ್ರನು ನಿಂತ ಮರದ ನೆರಳು. ಇಂದಿಗೂ ನೆನೆಸುತ್ತಿದೆ ಮಣ್ಣು ಕಣ ಕಣ ಕೂಡ ಶಿವನ ಬಿಲ್ಲಿನ ಹಗ್ಗವೆಳೆದ ಬೆರಳು. ಅಲ್ಲಿ ಮಣ್ಣೇ ಹಾಗೆ ಎಲ್ಲೆತ್ತಿಕೊಂಡರೂ ರಾಮಭದ್ರನ ಕರುಣೆ ಸ್ಪಂದಿಸುವುದು. ಎಲ್ಲಿ ಹೊಲ ಉತ್ತರೂ ದೊರೆಯುವುದು ಹೆಣ್ಣು ಮಗು, ಜನಕರಾಜನ ಭಾಗ್ಯ ನಿಧಿಯ ತೆರೆದು. ಬಿಲ್ಲನೆತ್ತುವ ದಿವಸ ದೇಶವೇ ನೆರೆದಿತ್ತು, ರಾಮಭದ್ರನು ತಮ್ಮನೊಡನೆ ಬರಲು. ದಾರಿಯುದ್ದಕ್ಕೂ ಹೂವು ಸುರಿಸಿದವು ಹೆಮ್ಮರವು, ದಿವ್ಯ ಮಂಗಲ ವಾದ್ಯ ಮೊಳಗುತ್ತಿರಲು. ಹೃದಯ ತಟ್ಟೆಗಳಲ್ಲಿ ಕಣ್ಣಿನಾರತಿ ಎತ್ತಿ ಮಿಥಿಲೆ ಸಂಭ್ರಮದಿಂದ ಎದುರುಗೊಂಡು. ವೈದೇಹಿಯನ್ನು ಬಯಸಿ ಬಂದ ರಾಜರ ಆಸೆ ಶಿವನ ಬಿಲ್ಲಿನ ಜೊತೆಗೆ ತುಂಡು ತುಂಡು. ಸುರಿದ ಮಂತ್ರಾಕ್ಷತೆಯು ಸುತ್ತ ಜಯ ಜಯಾಕಾರ, ರಾಮಭದ್ರಗೆ ಕಮಲ ಮಾಲೆ ಹಾಕಿ ಬದಿಗೆ ನಿಂತಳು ಸೀತೆ. ಜನಕರಾಜನ ಭಾಗ್ಯ ಲೋಕಗಳ ಹರ್ಷವೇ ಹರಿಯಿತುಕ್ಕಿ. ಮಗಳ ಮನೆ ತುಂಬಿಸುತ್ತ ಬೀಳ್ಕೊಡಲು ಜನಕನು, ಹನಿದುಂಬಿದವು ಮಿಥಿಲೆಯ ಹೃದಯ ಕಣ್ಣು. ಮಗಳೇ ಮಂಗಲವಿರಲಿ ಎಂದು ಉಡುಗೊರೆಯಿತ್ತ ಬಂಗಾರ ಕರಡಿಗೆ ತುಂಬ ಹೊಲದ ಮಣ್ಣು. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಿ ಬರುವೆ. ರಾಮಭದ್ರನ ಕಥೆಯ ಹಾಡಿ ಕರಡಿಗೆಯಲ್ಲಿ ಜನಕರಾಜನ ಹೊಲದ ಮಣ್ಣು ತರುವೆ. ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.